ಅಚ್ಚು, ಹೇಳಿ ಪ್ರಭಾ. ಮಟನ್ ಫ್ರೈ. ಓಕೆ, ಗ್ರೀನಾ ರೆಡ್ಡಾ? ರೆಡ್ ಕಲರ್. 20 ಮಿನಿಟ್ಸ್. ಓಕೆ. ನಾನೀಗ 3/4 kg ಮಾಂಸಕ್ಕೆ 2 ಈರುಳ್ಳಿ, 1 ಸ್ಪೂನ್ ಮೆಣಸನ್ನ ಹಾಕೊಂಡು ರುಬ್ಕೋತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಮಟನ್ ಫ್ರೈ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. 2 ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ, ಮತ್ತೆ ಪೆಪ್ಪರ್ ಹಾಕಿದೀನಿ 1 ಸ್ಪೂನು, ಮೆಣಸು, ಕಾಳು ಮೆಣಸು, ಅದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದೀನಿ. ಇವಾಗ ಫಸ್ಟ್ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಈಗ ನಾನಿವಾಗ ಇದಕ್ಕೆ ಆಯಿಲ್ ಹಾಕ್ತೀನಿ. 3 ರಿಂದ 4 ಸ್ಪೂನ್ ಆಯಿಲ್ ಹಾಕ್ತಾ ಇದೀನಿ. ಆಯಿಲ್ ಸ್ವಲ್ಪ ಹೀಟ್ ಆದ ತಕ್ಷಣನೇ ನಾನೇ ಹಾಡ್ಸಿಟ್ಟಿರೋ ಈರುಳ್ಳಿ ಮತ್ತೆ ಮೆಣಸುದು ಮಿಶ್ರಣ ಹಾಕ್ತಾ ಇದೀನಿ. ಇದಕ್ಕೆ ನಾನು 1/4 ಸ್ಪೂನ್ ಅಷ್ಟು ಅರಿಶಿಣ ಹಾಕ್ತಾ ಇದ್ದೀನಿ. ಈಗ ಒಂದು 2 ನಿಮಿಷದಷ್ಟು ಹುರ್ಕೊಬೇಕು ಇದನ್ನ ಕೈನಲ್ಲಿ. ಇದನ್ನ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಸ್ವಲ್ಪ ಬ್ರೌನ್ ಕಲರ್ ತಿರುಗೋ ತರ ಮಾಡ್ಕೋಬೇಕು. ಆಯಿಲ್ ಮತ್ತೆ ಆನಿಯನ್ ಪೇಸ್ಟ್ ಮಿಕ್ಸ್ ಆಗೋ ತರ ಫ್ರೈ ಮಾಡ್ಕೋಬೇಕು. ನಿಮ್ಗೊಂಚೂರ್ ಪೇಸ್ಟ್ ಮಿಶ್ರಣ ಆಯ್ತು ಅಂತ ಅನ್ಕೊಂಡ್ರೆ ತಕ್ಷಣನೇ ನಾನ್ ತಗೊಂಡಿರೋ 3/4 kg ಮಟನ್ ನ ಹಾಕ್ತಾ ಇದ್ದೀನಿ. ಈಗ ಮಟನ್ ನೀಟಾಗಿ ಇದರಲ್ಲಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ಮಟನ್ಗೆ ಎಲ್ಲ ಈ ಅರಿಶಿನ, ಈರುಳ್ಳಿ ಮತ್ತೆ ಪೆಪ್ಪರು, ಆಯಿಲ್ ಎಲ್ಲ ಮಿಕ್ಸ್ ಆಗೋ ತರ. ಈಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ 1/4 ಸ್ಪೂನ್ ಉಪ್ಪು ಹಾಕೊಂತಾ ಇದ್ದೀನಿ, ಸಾಲ್ಟ್. ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಮಿಕ್ಸ್ ಮಾಡಿದ್ದೀನಿ. ಈರುಳ್ಳಿ ಅರಿಶಿನ ಆಡ್ಸಿರೋ ನೀರ್ನ ಅರ್ಧ ಲೋಟ ನಾನು ಅದನ್ನ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಆ ಅರ್ಧ ಲೋಟ ನೀರ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ ನಾನು 5 ರಿಂದ 6 ವಿಷಲ್ ಬರೋವರೆಗೂ ವೇಟ್ ಮಾಡ್ತೀನಿ. ವಿಷಲ್ ಬರೋಷ್ಟೊತ್ತಿಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ ಮತ್ತೆ 2 ಟೊಮೊಟೊನ ನೀಟಾಗಿ ರುಬ್ಕೋಬೇಕು. ಅರಿಶಿನ, ಈರುಳ್ಳಿ ಅದು ವಿಷಲ್ ಆಗಿದೆ, 5 ವಿಷಲು. 5 ವಿಷಲ್ ಆದ್ಮೇಲೆ ನಾನೊಂದು ಬಾಣ್ಲಿಗೆ ತೆಗ್ದಿ ಮಾಂಸ ಬೆಂದಿದೆ. ಇವಾಗ ನಾನು ಇದನ್ನ ಬಾಣ್ಲಿ ಒಳಗಡೆ ಹಾಕೊಂಡಿದೀನಿ. ಸ್ಟವ್ ಆನ್ ಮಾಡಿದೀನಿ. ನಾವು ಮುಂಚೆನೆ ಪ್ರಿಪೇರ್ ಮಾಡಿರೋ ಮಸಾಲೆ ಕೂಡ ನಾನು ಪೇಸ್ಟ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ಅಲ್ಲಿಗೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ ಮಟನ್ ಏನಾದ್ರೂ ಎಳೆ ಮಾಂಸ ಆದ್ರೆ ಒಂದು 4 ರಿಂದ 5 ವಿಷಲ್ ಮಾಡಿಸಿ ಸಾಕು. ಸ್ವಲ್ಪ ಅವರೇ ಮಟನ್ ಶಾಪ್ ಅವರೇ ಇದೊಂದು ಸ್ವಲ್ಪ ಬಲ್ತಿದೆ ಅಂದ್ರೆ ಅಂತ ಹೇಳಿದ್ರೆ ಅದಕ್ಕೊಂದು 6 to 7 ವಿಷಲ್ ಮಾಡಿಸಿ. ಈ ತರ ಮಸಾಲೆ ಎಲ್ಲ ನೀಟಾಗಿ ಕವರ್ ಮಾಡಾದ್ಮೇಲೆ ನನಗೆಷ್ಟು ಖಾರ ಬೇಕೋ ಅಷ್ಟು ನಾನು ಹಾಕೊಂಡಿದೀನಿ, 3 ಸ್ಪೂನು. ಮತ್ತೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನಾನು 1.5 ಸ್ಪೂನು. ಮತ್ತೆ ಈ ಟೈಮಲ್ಲೇನೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಮಟನ್ ಸ್ವಲ್ಪ ಏನಾದ್ರೂ ವಾಸನೆ ಏನಾದ್ರು ಇದ್ರೆ, ಅಂದ್ರೆ ಬೆಳಿಗ್ಗೆ ಕಟ್ ಮಾಡಿರೋದು, ನಾವು ಸಂಜೆ ತಗೊಂಡ್ರೆ ಆತರ ಏನಾದ್ರು ಇದ್ದಾಗ ಆ ಸ್ಮೆಲ್ ಅನ್ನೋದು ಜಾಸ್ತಿ ಹೊರಗಡೆ ಬರಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದು 10 ರಿಂದ 15 ನಿಮಿಷ ನೀಟಾಗಿ ಬೇಯಕ್ ಬಿಡ್ಬೇಕು. ಕ್ಲೋಸ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್. ಇದಕ್ಕೆ ನೀವು ಸಾಲ್ಟ್ ನೋಡಿ ಕೂಡ ಮಿಕ್ಸ್ ಮಾಡಿ ಹಾಕಬಹುದು. ಇವಾಗ ಇದನ್ನ ಮುಚ್ಚೋಣ. ನೋಡ್ಬೋದು ಒಂದು 5 ನಿಮಿಷ ಆಗೈತೆ. ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ. ತಿರ್ಗಾ ಇನ್ನ 10 ಮಿನಿಟ್ಸ್ ಇದನ್ನ ಮುಚ್ಚಿ ನೀಟಾಗಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇನಕ್ಕೆ ಇಷ್ಟೊಂದು ತಿಕ್ಕಾಗಿ ಮಾಡಿದೀನಿ ಅಂದ್ರೆ ಮಟನ್ಗೆ ಮಸಾಲೆ ಜಾಸ್ತಿ ಹಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಇಷ್ಟು ಮಸಾಲೆ ಹಾಕಿದೀನಿ. ನಿಮ್ಗೆ ಡ್ರೈ ತರ ಅಂದ್ರೆ ಫುಲ್ ಮಟನ್ಗೆ ಅಷ್ಟೊಂದೇನು ಕಚ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಅಂತಂದ್ರೆ
ಒಂದ್ ಸ್ವಲ್ಪ ಮಸಾಲೆನ ಕಡಿಮೆ ಹಾಕೊಬಹುದು. ನಮ್ಮನೇಲಿ ಮಸಾಲೆ ಸ್ವಲ್ಪ ಹೆವಿನೇ ಬೇಕಾಗಿರೋದ್ರಿಂದ ನಾನು ಇಷ್ಟು ಮಾಡಿದ್ದೀನಿ. 5 ನಿಮಿಷ ಆಗಿದೆ, ನಾನು ತೆಗೆದು ನೋಡ್ತಾ ಇದ್ದೀನಿ. ನಾನು ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ತಾ ಇರೋದ್ರಿಂದ ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಅಂದ್ರೆ ತಳ ಹಿಡಿದೇ ಇರ್ಲಿ ಅಂತ ಅಂದ್ಬಿಟ್ಟು. ನಾನ್ ಮಸಾಲೆ ಜಾಸ್ತಿ ಹಾಕೊಂಡಿದೀನಿ ಅಂತಂದ್ರೆ ಮಟನ್ಗೆ ಮಸಾಲೆ ತುಂಬದಂಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಮಸಾಲೆ ಜಾಸ್ತಿ ಹಾಕೊಂಡಿದೀನಿ. ಯಾರಿಗಾರು ಮಸಾಲೆ ಜಾಸ್ತಿ ಇಷ್ಟ ಆಗಲ್ಲ ಅಂತಂದ್ರೆ ಇದ್ರಲ್ಲಿ ಅರ್ಧ ಮಸಾಲೆ ಹಾಕೊಂಡು ನೀವು ಫ್ರೈ ಮಾಡ್ಕೋಬಹುದು. ನಾನು ತಿರ್ಗಾ ಇದನ್ನ ಒಂದು 10 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲೇನೆ ಫ್ರೈ ಮಾಡ್ಕೊಂತೀನಿ. 7 ಮಿನಿಟ್ಸ್ ಆಗಿದೆ, ನಾನು ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ನೀಟಾಗಿ ಆಯಿಲ್ ಎಲ್ಲ ಬಿಟ್ಟಿದೆ, ಗೊಜ್ಜು ಕೂಡ ಕಡಿಮೆ ಆಗಿದೆ, ಮಸಾಲೆ ಕೂಡ ಕಡಿಮೆ ಆಗಿದೆ. ಇನ್ನ 3 ಮಿನಿಟ್ಸ್ ನಾವು ಈ ತರನೇ ಅಂದ್ರೆ ಹ್ಯಾಂಡ್ ಅಲ್ಲಿ ಮುಚ್ಚದೇ ಇರೋ ಫ್ರೈ ಮಾಡ್ಕೋಬೇಕು. ಈ ತರ ಕರ್ಬೇವಿನ ಸೊಪ್ಪು ಸ್ಮೆಲ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮಟನ್ ಗ್ರೇವಿ ಸ್ಮೆಲ್ ಮತ್ತೆ ಕರ್ಬೇವಿನ ಸೊಪ್ಪಿನ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದನ್ನ 3 ಮಿನಿಟ್ಸ್ ನೀವು ಈ ತರ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದೀನಿ. ಇದಕ್ಕೆ ನಾನು ಇವಾಗ ಹಸಿಮೆಣಸಿನ್ಕಾಯಿ 3 ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಈಗೇನಕ್ಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಮುಂದೆ ಹಸಿಮೆಣಸಿನ್ಕಾಯಿ ಮುಂಚೆನೆ ಹಾಕ್ಬಿಟ್ರೆ ನಾವು ಅದು ಬೆಂದಿರೋ ತರ ಮೆತ್ತಗಾಗ್ಬಿಡುತ್ತೆ. ಈ ಗ್ರೀನ್ ತರನೇ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿನ ನಾನು ಈಗ ಆಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಸ್ಮೆಲ್ ನನಗೆ ಮಾತಾಡಕ್ಕೆ ಆಗ್ತಾ ಇಲ್ಲ, ಮೂಗುಗೆ ಕರ್ಕೊಂಡು ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿ ಫ್ರೈ ಆಗಿ ಮುಂದೆ 1 ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ನಿಮ್ಗೆ ತಿನ್ನೋದಕ್ಕೆ ರುಚಿಯಾದ ಮಟನ್ ಫ್ರೈ. ಇವಾಗ ರೆಡಿ ಆಗಿದೆ ಮಟನ್ ಫ್ರೈ. 1 ನಿಮಿಷ ನಾನು ಫುಲ್ ಡ್ರೈ ಮಾಡಿದೀನಿ. ನೀವು ನೋಡ್ಬೋದು ಮಸಾಲೆ ಎಲ್ಲ ಒಂದೊಂದು ಪೀಸ್ಗೂ ಕೂಡ ಯಾವ ತರ ನೀಟಾಗಿ ಅದು ಕಚ್ಕೊಂಡಿದೆ ಅಂತ. ಇವಾಗ ಲಾಸ್ಟ್ ಅಂಡ್ ಫೈನಲ್ ಕೊತ್ತಂಬರಿ ಹಾಕೋಣ. ನೋಡಿ, ಕೊತ್ತಂಬರಿ ಹಾಕಿ ಇಳಿಸೋಣ. ಇನ್ನ ಪ್ಲೇಟಿಂಗ್ ರೆಡಿ ಮಾಡೋಣ. ನಾನು ಪ್ಲೇಟಿಂಗ್ ಮಾಡಿದೀನಿ. ಚಿಲ್ಲಿ ಏನಕ್ಕೆ ನಾನು ಲಾಸ್ಟ್ ಅಲ್ಲಿ ಹಾಕ್ತೆ ಅಂತ ನಿಮ್ಗೆ ಇವಾಗ ಗೊತ್ತಾಗಿರ್ಬೋದು. ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆ, ರುಚಿಯಾಗಿದೆ. ತಿಂದ್ರೆ ಮಾತ್ರ ನಿಜವಾಗ್ಲೂ ನೀವು ಕೂಡ ಸೈ ಕಾಯ್ತೀರಾ. ತಿಂದಿ ಇಷ್ಟ ಆದ್ರೆ ನಿಮ್ಗೆ ಈ ರೆಸಿಪಿ ಒಂದ್ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ. ಬನ್ನಿ ಪ್ರಭನು ಕೊಡೋಣ, ಬನ್ನಿ. ನೋಡು, ಇದನ್ನ ಆನಿಯನ್ ಜೊತೆ ಮತ್ತೆ ಲೆಮನ್ ಜೊತೆ ತಿಂದ್ರೆ ಸೂಪರ್ ಆಗಿರುತ್ತೆ. ಚೆನ್ನಾಗಿದ್ಯಾ? ಸೂಪರ್ ಆಯ್ತಾ? ರಿಯಲಿ ಸೂಪರ್ ಅಂದ್ರೆ ಸೂಪರ್ ಆಯ್ತು. ಇದ್ರ ಜೊತೆ ಲೆಮನ್ ಆನಿಯನ್ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಎಲ್ಲರೂ ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಇಷ್ಟ ಚೆನ್ನಾಗಿದ್ರೆ ಲೈಕ್ ಮಾಡಿ. ಬಾಯ್.